ಈಗ ನಾವು ಏನಂದ್ರೆ ಚೇಂಬರ್ ಏನು ನಮ್ಮ ಇಲ್ಲ ಸರ್ ಮಾಡಕ್ ಬರಲ್ಲ, ಅದು ಹಂಗ್ ಬರಲ್ಲ. ಈಗ ನಿರ್ಧಾರ ತಗೋತಾರೆ, ಬಟ್ ಈಗಿನಿಂದಲೇ ಆ ಆಪ್ ಅನ್ನ ಬ್ಯಾನ್ ಮಾಡ್ತಾರೆ. ಆಗಂಗಿಲ್ಲ, ಏನಿಲ್ಲ, ಆ ಧೈರ್ಯ ಇದೆ. ವಾಣಿಜ್ಯ ಮಂಡಳಿಯವರು ಆ ತೀರ್ಮಾನ ತಗೊಳ್ತಾರೆ ಅನ್ನೋ ಧೈರ್ಯ ನಮ್ಗಿದೆ. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಸಂಗೀತ ನಿರ್ದೇಶಕರು ಆರ್ಯ ಸಂಸ್ಥೆಗಳ ಕಡೆ ಕೂಡ ಒಂದು ಡಿಮ್ಯಾಂಡ್ ಇರುತ್ತೆ. ನಾವು ನಿಮ್ಮ ಆರ್ಯ ರೈಟ್ಸ್ ತಗೋತೀವಿ ಸಲಹೆಯನ್ನು ನೀವೀಗ ಆರ್ಯ ರೈಟ್ಸ್ ಒಂದ್ ರೌಂಡ್ ಮಾತಾಡಿದ್ವಿ. ಆರ್ಯ ಸಂಸ್ಥೆಗಳು ಖಂಡಿತ ಬರ್ತೀವಿ ಅಂತ ಹೇಳಿದಾರೆ. ನಮ್ಮ ಜೊತೆಲಿ ಭದ್ರಾಗಿರ್ತೀವಿ ಅಂತಾನೆ ಹೇಳಿದ್ದಾರೆ. ಅಲ್ಲ, ಏನು ತಗೊಳ್ತಿರೋ ತೀರ್ಮಾನ ಅದಕ್ಕೆ ಬದ್ಧವಾಗಿರ್ತೀವಿ ನಾವು ಮಾತು ಅವರಿಂದ ಬಂದಿದೆ. ಈಗ ಆನ್ಲೈನಲ್ಲಿ ಮಾತಾಡ್ತಾರೆ ಧರ್ಮ ಅವರು ಕೇಳಿ. ಯಾರ ಹತ್ರ ಸಾಂಗ್ ಆರಿಸ್ಬೇಕು ಮಾಡೋದು ಮುಖ್ಯವಾಗಿ ನಿರ್ಮಾಪಕ ನಿರ್ದೇಶಕ ಡಿಸೈಡ್ ಮಾಡ್ತಾರೆ ಸರ್. ಕಂಪ್ನಿಯವ್ರ ಹತ್ರ ಆಮೇಲೆ ಹೋಗ್ತೀವಿ, ಆಡಿಸಿದ್ಮೇಲೆ ಅವ್ರ ಹತ್ರ ನಾವು ಅವ್ರ ಹತ್ರ ನೀವು ಕೂಡ ಕಸಿ ನಾವು ಮಾತಾಡ್ತೀವಿ. ಫಸ್ಟ್ ಇದಕ್ಕೆ ಅವ್ರು ಏನಾಗಿದೆ ಅವ್ರ ಅಸೋಸಿಯೇಷನ್ ಏನ್ ಚರ್ಚೆ ಇದೆ ಅವ್ರು ಹೇಳ್ತಾರೆ. ಓಕೆ, ಫಸ್ಟ್ ನಿಮ್ಮ ಕ್ವೆಶ್ಚನ್ಗೆ ನಾನು ಆನ್ಸರ್ ಮಾಡ್ತೀನಿ. ಓಕೆ, ಫಸ್ಟ್ ನಾನು ನಿಮ್ಮ ಕ್ವೆಶ್ಚನ್ಗೆ ಆನ್ಸರ್ ಮಾಡ್ತೀನಿ. ಯಾರು ಬಂದಿಲ್ಲ ನಿರ್ದೇಶಕರು ಅಂತ ಒಂದು ಪ್ರಶ್ನೆ ಕೇಳಿದ್ರಿ ನೀವು. ಈ ವಿಷಯ ನಡೆದ್ಮೇಲೆ ಪ್ರವೀಣ್ ಸರ್ ಮತ್ತೆ ಅಧ್ಯಕ್ಷರು ನಮ್ಮ ಹತ್ರ ಮಾತಾಡಿ ಈ ತರ ನಡೆದಿಕ್ಕೆ ಇದಕ್ಕೆ ಯಾವ ತರ ಕ್ರಮ ಕೈಗೊಳ್ಬೇಕಂತ ಕೇಳಿದಾರೆ ಅವರು. ನಮ್ಮ ಅಸೋಸಿಯೇಷನ್ ನಾವು ಎಲ್ಲರ ಹತ್ರ ಡಿಸ್ಕಸ್ ಮಾಡಿ, ನಮ್ಮ ಅಧ್ಯಕ್ಷರು ಸಾಧು ಕೋಕ್ಲೆ ಅವರು ಇದ್ರು, ಹರಿಕೃಷ್ಣ ಅವರು ಸೇರಿದಂತೆ ಎಲ್ಲರ ಹತ್ರ ಮಾತಾಡಿದೀವಿ. ನಾವು ಮಾತಾಡಿದ್ಮೇಲೆ ಇವತ್ತು ಎಲ್ಲರೂ ಬರಕ್ ಆಗ್ಲಿಲ್ಲ, ಆದ್ರೆ ಅವ್ರನ್ನ ನಾನು ರೆಪ್ರೆಸೆಂಟ್ ಮಾಡಿ ಆಸ್ ಅ ಸೆಕ್ರೆಟರಿ ಆಫ್ ದ ಅಸೋಸಿಯೇಷನ್ ಮಾತಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಅವ್ರ ಹತ್ರ ಏನ್ ಡಿಸ್ಕಸ್ ಮಾಡಿ ಎಲ್ಲರ ಒಪಿನಿಯನ್ ಏನಿದೆ ಅದನ್ನ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಪಿನಿಯನ್ ಏನಂತಂದ್ರೆ, ಖಂಡಿತ ಕನ್ನಡಕ್ಕೆ ಅವಮಾನ ಮಾಡಿದವ್ರನ್ನ ನಾವು ಯಾವುದೇ ರೀತಿ ಪ್ರೋತ್ಸಾಹ ಮಾಡೋದು ತಪ್ಪು. ಬರೀ ನಮ್ಮ ಇಂಡಸ್ಟ್ರಿ ಅಲ್ಲ, ನಮ್ಮ ಕನ್ನಡ ಪ್ರೇಮಿಗಳು, ಕನ್ನಡ ಚಿತ್ರ ಪ್ರೇಮಿಗಳು ಅವರು ಕೂಡ ಯಾರನ್ನೂ ಇದನ್ನ ಎನ್ಕರೇಜ್ ಮಾಡ್ಬೋದು. ಬರೀ ನಾವು ಅವ್ರಿಗೆ ನಾನ್ ಕೋಪರೇಷನ್ ಕೊಟ್ಟರೆ ಸಾಲದು. ಇಡೀ ಚಿತ್ರರಂಗ ಜೊತೆಗೆ ಚಿತ್ರ ಪ್ರೇಮಿಗಳು ಎಲ್ಲ ಸೇರಿ ನಾನ್ ಕೋಪರೇಷನ್ ಮಾಡಬೇಕು. ಜೊತೆಗೆ ಅವರು ಹೇಳ್ದಂಗೆ ಒಂದು ಪಾಯಿಂಟ್ ಇದೆ, ಆಡಿಯೋ ಕಂಪನಿ ಅವ್ರ ಪ್ರೆಷರ್ ಇರುತ್ತೆ. ಮತ್ತೆ ಸರ್ ಹೇಳ್ದಂಗೆ ಡೆಫಿನೆಟ್ಲಿ ಒಂದು ಸಾಂಗ್ ಯಾರು ಹಾಡ್ಬೇಕು ಅನ್ನೋದು ಡಿಸಿಷನ್ ಮೇನ್ಲಿ ಕಾಲೇಜ್ ಇರುತ್ತೆ. ಒಂದು ಸಾಂಗ್ ಕಂಪೋಸ್ ಆದ್ಮೇಲೆ ಪ್ರೊಡ್ಯೂಸರ್ ಡಿಸಿಷನ್ ಇರುತ್ತೆ, ಡೈರೆಕ್ಟರ್ ಡಿಸಿಷನ್ ಇರುತ್ತೆ, ಮ್ಯೂಸಿಕ್ ಡೈರೆಕ್ಟರ್ ಸೇರಿ ಡಿಸಿಷನ್ ತಗೊಂಡಿರ್ತಾರೆ. ಇದೆಲ್ಲ ಆದ್ಮೇಲೆ ಆಡಿಯೋ ಕಂಪನಿ ಒಂದು ಡಿಸಿಷನ್ ಇರುತ್ತೆ. ಸೊ ಬರೀ ನಾವು ಮಾತ್ರ ನಾನ್ ಕೋಪರೇಷನ್ ಅಂದ್ರೆ ಆಗಲ್ಲ. ಇದು ನಾವೆಲ್ಲ ಸೇರಿ ಒಟ್ಟಿಗೆ ಇದೊಂದು ಡಿಸಿಷನ್ ತಗೋಬೇಕು. ಅದನ್ನ ತಗೋಣ ಅಂತ ನೀವು ಬರೋಕ್ಕೆ ಒಂದು 10 ನಿಮಿಷಕ್ಕೆ ಮುಂಚೆ ನಮ್ಮ ಇಲ್ಲಿ ಮೀಟಿಂಗ್ ನಡೆದಿದ್ರಲ್ಲಿ ನಾವು ಅದನ್ನ ಡಿಸ್ಕಸ್ ಮಾಡಿದೀವಿ. ಆಮೇಲೆ ಜೊತೆಗೆ ನಮ್ಮ ವಾಣಿಜ್ಯ ಮಂಡಳಿ ಚೇಂಬರ್ ಕಡೆಯಿಂದ ಏನ್ ಫೈನಲ್ ಡಿಸಿಷನ್ ತಗೊಂತಾರೆ, ಅನ್ಕಂಡೀಷನಲ್ ಅಪಾಲಜಿ ಬರೋವರೆಗೂ ಸದ್ಯಕ್ಕೆ ನಾವು ಇವಾಗ ಅವರನ್ನ ನಾನ್ ಕೋಆಪರೇಷನ್ ಇದರಲ್ಲಿ ಇಡಬೇಕು ಅಂತ ಅಂದ್ಬಿಟ್ಟು ಡಿಸಿಷನ್ ತಗೊಂಡಿರೋದ್ರಿಂದ ನಮ್ಮ ಸಂಘದಿಂದ ಕಂಪ್ಲೀಟ್ ಕೋಆಪರೇಷನ್ ಇದರಲ್ಲಿರುತ್ತೆ. ಸರ್, ಈಗ ನೀವು ಯಾವ್ಯಾವ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಿದ್ರಿ, ಒಂದು ವೇಳೆ ಅಂದ್ರೆ ಕೆಲವರು ಇಲ್ಲ ನಮ್ಗೆ ಅವರೇ ಬೇಕು ಅನ್ನುವಂತ ವಿಚಾರದಲ್ಲಿದ್ರೆ ಅದಕ್ಕೆ ಯಾವ ರೀತಿ ಇಲ್ಲಿ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ರಲ್ಲಿ ಆಲ್ಮೋಸ್ಟ್ ಅಬೌಟ್ 85 to 90%. ನಾನು ಬರೀ ಮ್ಯೂಸಿಕ್ ಡೈರೆಕ್ಟರ್ಸ್ ಬಗ್ಗೆ ಮಾತಾಡ್ತಿಲ್ಲ. ನಮ್ಮ ಸಂಘದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ಮ್ಯೂಸಿಷಿಯನ್ಸ್ ಇದ್ದಾರೆ, ಸಿಂಗರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ 90% ಯಾರಿದ್ದಾರೆ ಎಲ್ಲರೂ ಇದಕ್ಕೆ ಏನ್ ನಾವು ಅವ್ರಿಗೆ ನಾನ್ ಕೋಆಪರೇಷನ್ ಮಾಡ್ಬೇಕಂತ ಹೇಳ್ತಾ ಇದ್ರೆ ಅದಕ್ಕೆಲ್ಲ ಸಪೋರ್ಟ್ ಎಲ್ಲರದ್ದು ಇದೆ. ಸರ್, ಈಗ ಅಂದ್ರೆ ಫಿಲ್ಮ್ ಚೇಂಬರ್ ಅದು ಯಾವಾಗಲೂ ಬಾಂಬೆಲ್ಲ ಕೆಲಸ ಮಾಡಿದ್ರು. ಈ ವಿಚಾರವಾಗಿ ನಿಮ್ಮ ಮೂಲಕ ಫಿಲ್ಮ್ ಚೇಂಬರ್ ಅವರು ಸೋನು ನಿಗಮ್ ಹತ್ರ ಮಾತಾಡೋಕೆ ಏನಾದ್ರು ಮಾಡಕ್ಕಾಗಲ್ಲ? ಈಗ ಪ್ರಯತ್ನ ಮಾಡ್ಲತ್ತಲ್ಲ, ಪ್ರಯತ್ನ ಮಾಡಿದರೆ ಅವರು ಸಂಪರ್ಕಕ್ಕೆ ಸಿಗಬಾರದು ಅಂದಾಗ ಏನ್ ಮಾಡಕ್ಕಾಗತ್ತೆ? ಈಗ ಫಾರ್ ಎಕ್ಸಾಂಪಲ್ ನಾನು ಯಾರ ಕೈಗೂ ಸಿಗಬಾರ್ದು ನಾನೇನ್ ಮಾಡ್ತೀನಿ, ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೋತೀನಿ. ಹಂಗ್ ಮಾಡಿದಾಗ ಯಾರು ಬಂದು ಕಾಂಟ್ಯಾಕ್ಟ್ ಮಾಡಕ್ಕಾಗತ್ತೆ ನನ್ನ? ಇನ್ನೊಂದು ವಿಚಾರ ಬರ್ತಾ ಇದೆ ಅಂದ್ರೆ, ಸೋನು ನಿಗಮ್ ಹತ್ರ ಆಡಿಸ್ಬೇಕು ಅಂದ್ರೆ 5 ದಿವಸ, 1 ವಾರ, 1 ತಿಂಗಳು ಕಾಯ್ಬೇಕು, ಬಾಂಬೆಗೆ ಹೋಗ್ಬೇಕು. ಈ ತರದೆಲ್ಲ ಅನುಭವಿಸಿದ್ದಾರೆ ನಿರ್ಮಾಪಕರೆಲ್ಲ. ಹೆಂಗೆ ಅವರು ಆಡಿಸೋ ಪ್ರೊಸೀಜರ್ ಹೆಂಗೆ? ಅದು ಏನಂದ್ರೆ ಒಂದು ತಿಂಗಳು ಕೆಲಸಲಿ ಕಾಯ್ಬೇಕಾಗುತ್ತೆ. ಅದು ಒಂದ್ಸಲಿ ನಿಜವಾಗ್ಲೂ ಒಂದು ರೀಸನ್ ಇರ್ಬೋದು. ಯಾಕಂತಂದ್ರೆ ಆಸ್ ಅ ಸಿಂಗರ್, ಆಸ್ ಅ ಪರ್ಫಾರ್ಮರ್
ಅವ್ರು ಯಾವುದೋ ಒಂದು ಪ್ರೋಗ್ರಾಮ್ ಹೋಗಿರ್ಬೋದು, ಅದರಿಂದನೂ ಆಗುತ್ತೆ. ಅದು ನಾವು ಹೇಳೋಕ್ಕಾಗಲ್ಲ, ನಾವು ಕರೆದ ತಕ್ಷಣ ಅವ್ರು ಬಂದು ಆಡಬೇಕು ಅಂತ ನಾವು ಕೇಳೋಕ್ಕೂ ಆಗಲ್ಲ. ಆದರೆ ನಾನು ಇಂಥ ಟೈಮಿಗೆ ಬರ್ತೀನಿ ಅಂತ ಹೇಳಿ ಬರದೆ 1 ಗಂಟೆ 2 ಗಂಟೆ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ. ಟ್ರಾಫಿಕಲ್ಲಿ ಆಗ್ಬೋದು. ಇದನ್ನ ಮೀರಿ ಕೆಲವು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ, ನಮ್ಮ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳಲ್ಲಿ ಹೋಗಿ ಅನುಭವಿಸಿದ್ದಾರೆ. 8 hours 10 hours ಕಾಯಿಸಿರೋ ಸಿಚುವೇಶನ್ ಕೂಡ ಇದೆ. ಸೋನು ನಿಗಮ್ ಮಾಡಿದ್ದಾರೆ. ಅಲ್ಲ, ಇದು ಆಗುತ್ತೆ. ಬರೀ ಸೋನು ನಿಗಮ್ ಅಂತ ಹೇಳ್ತಾ ಇಲ್ಲ, ಬರೀ ಸೋನು ನಿಗಮ್ ಅಂತ ಹೇಳ್ತಾ ಇಲ್ಲ. ಇದನ್ನ ನಾವು ಕಂಪೇರ್ ಮಾಡ್ಕೊಂಡ್ರೆ ನಮ್ಮಲ್ಲಿರೋ ಸಿಂಗರ್ಗಳು, ಅಂದ್ರೆ ನಮ್ಮ ಕನ್ನಡ ಸಿಂಗರ್ಗಳು ಏನಿದ್ದಾರೆ, ಪಾಪ 12 ಗಂಟೆ ಅಂತ 11:30 ಬಂದು ಕಾಯ್ತಾ ಇರ್ತಾರೆ ಸಾಂಗ್ ಮಾಡ್ತೀನಿ ಅಂತ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.